ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಅದನ್ನು ಸಹ ಗಮನಿಸ್ತೀವಿ. ಹಾಗಾಗಿ ಈವಾಗಲೇ ಅಂಬೇಡ್ಕರ್ ಅನ್ನ ತೆಗೆದು ಬಿಟ್ರೆ ನಮ್ಗೆ ಸುಸೂತ್ರವಾಗಿರ್ತದೆ ಅಂತ ಹೇಳಿ ಇವತ್ತು ಸಮಾಜಗಳ ಮೇಲೆ ಸಮಾಜಗಳನ್ನ ಎತ್ತಿಕಟ್ಟುವಂತ ಕೆಲಸ ಮಾಡ್ತಾ ಇದ್ದೀರಾ. ಇತಿಹಾಸದಲ್ಲಿ ಇಡೀ ದೇಶ ಚಿಂತಾಮಣಿ ಹಿಂತಿರುಗಿ ನೋಡಿರ್ತಕ್ಕಂಥ ಇತಿಹಾಸ ಇಲ್ಲಿ ಇದೆ. ಅದನ್ನ ಮರುಗಳಿಸುವಂತ ಪ್ರಯತ್ನದಲ್ಲಿ ಇವತ್ತು ಸಮಾಜಗಳ ಮೇಲೆ ಸಮಾಜಗಳನ್ನ ಎತ್ತಿಕಟ್ಟುವಂತ ಕೆಲಸ ಮಾಡ್ತಾ ಇದ್ದೀರಾ. ತುಂಬಾ ಬುದ್ಧಿವಂತ ಯುವಕರಿದ್ದಾರೆ ಚಿಂತಾಮಣಿಯಲ್ಲಿ, ಪ್ರಜ್ಞಾವಂತ ಜನರಿದ್ದಾರೆ. ನೀವು ಆ ಜಮಾನ ನಿಮ್ಮ ತಾತ ಅಪ್ಪ ಇರುವಂತ ಜಮಾನ ಬಿಟ್ಬಿಡ್ರಿ. ಇವತ್ತಿನ ಸಮಾಜ ಎಲ್ಲಾ ರೀತಿಯಲ್ಲೂ ಸಹ ಯೋಚನೆ ಮಾಡಿ ಮಾಡುವಂತ ಪರಿಸ್ಥಿತಿಗೆ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಮನೆ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಹೇಳ್ತಾ ಇದ್ರು, ನಿಮ್ಗೆ 5 ನಿಮಿಷ ಸಾಕು ಈ ಪ್ರಯತ್ನಗಳು ಮಾಡೋದು ಅಂತ. ಅವ್ರಿಗೇನೋ 5 ನಿಮಿಷದಲ್ಲಿ. ಹಾಗಾಗಿ ನಿಮ್ಮ ಆಸ್ತಿ ಏನಾದ್ರೂ ಇದ್ರೆ, ನೀವು ಹಂಚ್ಕೊಳ್ಳೋದ್ರಲ್ಲಿ ಏನಾದ್ರೂ ತಾರತಮ್ಯ ಇದ್ರೆ ನಿಮ್ಮ ಮನೆಯಲ್ಲಿ ಹಂಚ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಇದು ಸಾರ್ವಜನಿಕರ ಹಿತಾಸಕ್ತಿ ಇರೋದು. ಇಡೀ ಜಿಲ್ಲೆ, ಇಡೀ ರಾಜ್ಯ ಇವತ್ತು ನಮ್ಮ ಮುಂದೆ ಕಾಣಿಸ್ತಾ ಇದೆ. ಕೊಳ್ಳೇಗಾಲದಿಂದ ಮಹೇಶ್ ಅವರು ಬರ್ತಾರೆ, ಬೆಂಗಳೂರಿಂದ ಹರಿರಾಮ್ ಅವರು ಬರ್ತಾರೆ, ಇವತ್ತು ಕೋಲಾರದಿಂದ ಮಲ್ಲೇಶ್ ಬಾಬು ಅವರು ಬರ್ತಾರೆ. ಆದ್ರೆ ಅಂಬೇಡ್ಕರ್ ಯಾರಪ್ಪನ ಮನೆ ಆಸ್ತಿ ಅಲ್ಲ, ಇಡೀ ಈ ದೇಶದ ಆಸ್ತಿ ಅನ್ನೋದಕ್ಕೆ ಯಾರೋ ಅಲ್ಲಿಂದ ಬಂದು ಮಾತಾಡ್ತಾನೆ, ಇವನ್ ಯಾರೋ ಇಲ್ಲಿಂದ ಬಂದು ಮಾತಾಡ್ತಾನೆ, ಎಕ್ಸ್ಟ್ರಾಸಲ್ಲಿ ಕಟ್ಟಾಕ್ತೀವಿ. ಅಪ್ಪ ಆಗ್ಲಿ ಬಂದು ಮಾತಾಡುವಂತ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ನಿಮ್ಗೇನಾದ್ರೂ ಆ ರೀತಿ ನಿಮ್ಮ ಯಜಮಾನರ ಬಗ್ಗೆ ಮಾತಾಡಬಾರ್ದು ಬಂದಿರೋರು ಅಂತ ಹೇಳಿದ್ರೆ, ನೀವೇ ನಿಮ್ಮ ಯಜಮಾನರ ಹತ್ರ ನಿಜವಾದಂತ ಅಂಬೇಡ್ಕರ್ ವಾದಿಗಳು ನೀವು. ನೀವೇನು ಅಲ್ಲ ಅಂತ ನಾವೇನು ಯಾವತ್ತು ನಿಮ್ಮನ್ನ ದೂರ ತಳ್ಳಿಲ್ಲ. ಅದೂ ಬಿಟ್ಬಿಟ್ಟು ನಿನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು, ಇದು ರಾಜಕೀಯ ತಿರುವು ಪಡ್ಕೊಂಡಿದೆ ಅಂತ. ಜೆ.ಕೆ. ಕೃಷ್ಣಾರೆಡ್ಡಿ ಅವರು ನಾವು ಇವಾಗ ಮನವಿ ಮಾಡಿಬಿಡ್ತೀವಿ, ಅಲ್ಲ ದಯವಿಟ್ಟು ಹೊರಟೋಗ್ರಿ ಇಲ್ಲಿಂದ.